ವಿಡಿಯೋ ನೋಡುತ್ತಿರುವಂತಹ ಪ್ರತಿಯೊಬ್ಬರಿಗೂ ನಮಸ್ಕಾರ ವೀಕ್ಷಕರೇ. ದಿನಾಂಕ 29/5/2024 ರಾಜ್ಯದಲ್ಲಿ ಇಂದು ಅಡಿಕೆಯ ಬೆಲೆ ಏನಾಗಿದೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇನ್ನು ಪ್ರತಿದಿನದ ಅಡಿಕೆಯ ಬೆಲೆ ತಿಳಿಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲರೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ತಪ್ಪದೆ ಶೇರ್ ಮಾಡಿ. ಮೊದಲನೇದಾಗಿ ಬೆಟ್ಟೆಯ ಬೆಲೆ ಏನಾಗಿದೆ ಅಂತ ಹೇಳಿ ನೋಡೋಣ. ಮೊದಲನೇ ಮಾರುಕಟ್ಟೆ ಶಿರ್ಸಿಯಲ್ಲಿ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ 44,618 ರೂಪಾಯಿ ಆಗಿರುತ್ತದೆ. ಇನ್ನು ಸಿದ್ದಾಪುರದಲ್ಲಿ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ 39,100 ರೂಪಾಯಿ ಆಗಿರುತ್ತದೆ. ಇನ್ನು ಶಿವಮೊಗ್ಗದಲ್ಲಿ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ 55,100 ರೂಪಾಯಿ ಆಗಿರುತ್ತದೆ. ಇನ್ನು ತೀರ್ಥಹಳ್ಳಿಯಲ್ಲಿ ನಿನ್ನೆ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ 54,000 ಆಗಿರುತ್ತದೆ. ಇನ್ನು ಚನ್ನಗಿರಿಯಲ್ಲಿ ಸೆಕೆಂಡ್ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ 36,536 ರೂಪಾಯಿ ಆಗಿರುತ್ತದೆ. ಇಷ್ಟು ಬೆಟ್ಟೆಯ ಬೆಲೆ ಆಗಿರುತ್ತದೆ. ಈಗ ಚಾಲಿಯ ಬೆಲೆ ಏನಾಗಿದೆ ಅಂತ ಹೇಳಿ ನೋಡೋಣ. ಮೊದಲನೇ ಮಾರುಕಟ್ಟೆ ಸಿದ್ದಾಪುರದಲ್ಲಿ ಇಂದು ಚಾಲಿ ಪ್ರತಿ ಕ್ವಿಂಟಲ್ಗೆ 36,749 ರೂಪಾಯಿ ಆಗಿರುತ್ತದೆ. ಇನ್ನು ಹಳೆ ಚಾಲಿ 35,899 ರೂಪಾಯಿ ಆಗಿರುತ್ತದೆ. ಶಿರ್ಸಿಯಲ್ಲಿ ಚಾಲಿ 37,828 ರೂಪಾಯಿ ಆಗಿರುತ್ತದೆ. ಕುಮಟದಲ್ಲಿ ಹೊಸ ಚಾಲಿ ಪ್ರತಿ ಕ್ವಿಂಟಲ್ಗೆ 35,509 ರೂಪಾಯಿ ಆಗಿರುತ್ತದೆ. ಹಾಗೆ ಹಳೆ ಚಾಲಿ 39,505 ರೂಪಾಯಿ ಆಗಿರುತ್ತದೆ. ಈಗ ಶಿವಮೊಗ್ಗದಲ್ಲಿ ಸರಕು ಪ್ರತಿ ಕ್ವಿಂಟಲ್ಗೆ 77,596 ರೂಪಾಯಿ ಆಗಿರುತ್ತದೆ. ಹಾಗೆ ಗುರುಬಲು 37,099 ರೂಪಾಯಿ ಆಗಿರುತ್ತದೆ. ಕೋಳಿ ಶೆಡ್ಡನ್ನು ಮಾಡಿ ತಿಂಗಳಿಗೆ ಅಂದರೆ ಒಂದು 40 ದಿವಸಕ್ಕೆ 1 ಲಕ್ಷ 2 ಲಕ್ಷ ಆದಾಯ ತೆಗೆತಿರುವಂತಹ ಒಂದು ರೈತನ ವಿಡಿಯೋ ಇದೆ. ಸೊ ದಯವಿಟ್ಟು ಈ ವಿಡಿಯೋ ಕೊನೆಯದಾಗಿ ನೋಡ್ಕೊಂಬನ್ನಿ, ಅಲ್ಲಿ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಕೊನೆಯದಾಗಿ ಬರುತ್ತೆ. ಸೊ ರಾಶಿ ಬೆಲೆ ನೋಡೋಣ. ಶಿರ್ಸಿಯಲ್ಲಿ ರಾಶಿ ಪ್ರತಿ ಕ್ವಿಂಟಲ್ಗೆ 49,999 ರೂಪಾಯಿ ಆಗಿರುತ್ತದೆ. ಇನ್ನು ತುಮಕೂರಿನಲ್ಲಿ 53,000 ಆಗಿರುತ್ತದೆ. ಇನ್ನು ಮುಂದಿನ ಮಾರುಕಟ್ಟೆ ಸಿದ್ದಾಪುರದಲ್ಲಿ 49,529 ರೂಪಾಯಿ ಆಗಿರುತ್ತದೆ ಪ್ರತಿ ಕ್ವಿಂಟಲ್ ರಾಶಿಗೆ. ಹಾಗೆ ಶಿವಮೊಗ್ಗದಲ್ಲಿ ರಾಶಿ ಪ್ರತಿ ಕ್ವಿಂಟಲ್ಗೆ 53,599 ರೂಪಾಯಿ ಆಗಿರುತ್ತದೆ. ಇನ್ನು ಚನ್ನಗಿರಿಯಲ್ಲಿ 53,790 ರೂಪಾಯಿ ಆಗಿರುತ್ತದೆ. ಇನ್ನು ಭೀಮ್ ಸಮುದ್ರದಲ್ಲಿ ರಾಶಿ ಪ್ರತಿ ಕ್ವಿಂಟಲ್ಗೆ 53,299 ರೂಪಾಯಿ ಆಗಿರುತ್ತದೆ. ಹಾಗೆ ಹೊಳಲ್ಕೆರೆಯಲ್ಲಿ ರಾಶಿ ಪ್ರತಿ ಕ್ವಿಂಟಲ್ಗೆ 54,130 ರೂಪಾಯಿ ಆಗಿರುತ್ತದೆ. ಇನ್ನು ತೀರ್ಥಹಳ್ಳಿಯಲ್ಲಿ ನಿನ್ನೆ ರಾಶಿ ಪ್ರತಿ ಕ್ವಿಂಟಲ್ಗೆ 53,200 ರೂಪಾಯಿ ಆಗಿರುತ್ತದೆ. ವೀಕ್ಷಕರೇ, ಇಷ್ಟು ರಾಶಿಯ ಬೆಲೆ ಆಗಿರುತ್ತದೆ. ಈಗ ನ್ಯೂ ವೆರೈಟಿಯ ಬೆಲೆ ನೋಡೋಣ. ಬಂಟ್ವಾಳದಲ್ಲಿ ಇಂದು ನ್ಯೂ ವೆರೈಟಿ ಪ್ರತಿ ಕ್ವಿಂಟಲ್ಗೆ 38,000 ಆಗಿರುತ್ತದೆ. ಹಾಗೆ ಕಾರ್ಕಳದಲ್ಲಿ 38,000 ಆಗಿರುತ್ತದೆ. ಈಗ ಓಲ್ಡ್ ವೆರೈಟಿಯ ಬೆಲೆ ನೋಡೋಣ. ಬಂಟ್ವಾಳದಲ್ಲಿ ಇಂದು ಓಲ್ಡ್ ವೆರೈಟಿ ಪ್ರತಿ ಕ್ವಿಂಟಲ್ಗೆ 46,500 ರೂಪಾಯಿ ಆಗಿರುತ್ತದೆ. ಹಾಗೆ ಕಾರ್ಕಳದಲ್ಲಿ 46,500 ರೂಪಾಯಿ ಆಗಿರುತ್ತದೆ. ವೀಕ್ಷಕರೇ, ಇಷ್ಟ ಆಗಿರುತ್ತೆ ಇವತ್ತಿನ ಅಡಿಕೆಯ ಬೆಲೆ. ಇನ್ನು ಇದೇ ಥರದ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಕೋಳಿ ಫಾರಮಿನ ವಿಡಿಯೋ ಇದೆ, ದಯವಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ